ಇನ್ನಿತ್ತ ಕಾರ್ಯಕ್ರಮ ಅಣ್ಣಾಜಿ ಸರ್ನ ಬಗ್ಗೆ ಪನರಿಗುಲ್ಲಿರ್ ಶ್ರೀಮಂತ್ ಜೈನ್ ವಿಠಲ್ ಸರ್ ಮೇರಿನ ಅಣ್ಣಾಜಿ ಸರ್ನ ಬಗ್ಗೆ ಮೇರಿನ ಅಭಿಪ್ರಾಯಕ್ಕೆ ಏನಿಗ ಬಲಿ. ಜೈ ಜಿನೇಂದ್ರ. ಪ್ರೇಮ್ ಕುಮಾರ್ ಅಣ್ಣಾಜಿನ್ ಪನ್ಪುನ ಅವರು ನಮಗೆಲ್ಲ ಚಿರಪರಿಚಿತರು, ಅತ್ಯಂತ ಆತ್ಮೀಯರು. ಬಹುಶಃ ಅವರ ನಿಧನ ನಮಗೆಲ್ಲರಿಗೂ, ನಮ್ಮ ಸಮಾಜಕ್ಕೆ ಹಾಗೂ ಈ ಊರಿಗೆ ಒಂದು ತುಂಬಲಾರದ ಒಂದು ನಷ್ಟ. ಬಹುಶಃ ನಾವು ಮೊನ್ನೆ ಅವರ ಅಂತಿಮ ಯಾತ್ರೆಯನ್ನು ನೋಡುವಾಗ ಗೊತ್ತಾಗ್ತದೆ ಅವರ ಮೇಲೆ ಈ ಊರಿನವರು, ಪರವೂರಿನವರು ಹಾಗೂ ಎಲ್ಲ ನಮ್ಮ ಸಹೋದರ ಧರ್ಮದವರು ಇಟ್ಟಿರುವಂಥ ಒಂದು, ಅವರ ಬಗ್ಗೆ ಇಟ್ಟಿರುವ ಒಳ್ಳೆಯ ಮನೋಭಾವ ಮೊನ್ನೆ ಸೇರಿರುವ ಜನಸ್ತೋಮವೇ ಸಾಕ್ಷಿ. ಬಹುಶಃ ಇವತ್ತು ಎಲ್ಲರ ಇದರಲ್ಲಿ ಅಭಿಷೇಕ ಅಂತ ಎನ್ನುವುದು ಒಂದು ದಿವಸ 16ನೇ ದಿವಸ ಮಾಡ್ತೇವೆ. ಆದರೆ ಇವತ್ತು ಅವರ ಕಾರ್ಯಕ್ರಮವನ್ನು ಅವರೆಲ್ಲ ಅಭಿಮಾನಿ ಬಂಧುಗಳು ಎಲ್ಲ ಸಂಬಂಧಿಕರು ಸೇರಿ 3-4 ದಿವಸ ಬೇರೆ ಬೇರೆ ಜಿನ ಬಸದಿಯಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಕೂಡ ಮಾಡಿರ್ತಾರೆ. ಇದೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದರೆ ಅವರ ಮೇಲೆ ಇರುವ ಒಂದು ಪ್ರೀತಿ, ವಿಶ್ವಾಸ. ಅವ್ರ ಬಗ್ಗೆ ತುಂಬ ಜನ ತುಂಬ ರೀತಿ ಕೊಂಡಾಡಿದ್ದಾರೆ. ಆದರೆ ನಾನು ಅವರನ್ನು ಮಾತಾಡಿಸಿದ್ದು ನೋಡಿದ್ದು ತುಂಬ ಅಪರೂಪ. ಆದರೆ ಬಹು ದೂರದಿಂದ ಅವರೆಲ್ಲ ಚಟುವಟಿಕೆಗಳನ್ನು ನಾನು ವೀಕ್ಷಿಸ್ತಿದ್ದೆ. ಬಹುಶಃ ನನ್ನ ಮಾವನವರ ಬಸದಿಯ ಒಂದು ಮುಕ್ತೇಶ್ವರಲ್ಲಿ ಅವರು ಕೂಡ ಒಬ್ಬರು ಆಗಿದ್ದರು. ಆ ಸಂದರ್ಭದಲ್ಲಿ ಪಂಚಕಲ್ಯಾಣದ ಮಹೋತ್ಸವದ ಸಂದರ್ಭದಲ್ಲಿ ಆಗಲಿ, ಇಲ್ಲಿಯ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಗಲಿ, ಊರಿನಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳು ನಡೆಯಲಿ, ಅದರಲ್ಲಿ ಅಣ್ಣಾಜಿಯವರ ಪಾತ್ರ ಭಾರಿ ದೊಡ್ಡದು. ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಅತ್ಯಂತ ನಿಕಟವರ್ತಿಯಾಗಿದ್ದ ಅಣ್ಣಾಜಿಯವರು ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಕೂಡ ಆ ಒಂದು ಬಡಿಸುವ ರೀತಿ, ಜನರನ್ನು ತಮ್ಮೊಂದಿಗೆ ಸೆಳೆಯುವ ರೀತಿ ಹಾಗೂ ಕೊರೋನಾದ ಸಂದರ್ಭದಲ್ಲಿ ಕಿಟ್ಗಳನ್ನು ವಿತರಿಸುವ ರೀತಿ ಅಂತೂ ಪರೋಪಕಾರಿ ಮಾತ್ರ ಅಲ್ಲ, ಜನರ ಒಂದು ಎಲ್ಲರ ಒಂದು ಕಷ್ಟಗಳಿಗೆ ಸ್ಪಂದನೆಯನ್ನು ನೀಡುತ್ತಿರುವ ಒಬ್ಬ ಅಪರೂಪದ ವ್ಯಕ್ತಿ ಅವರಾಗಿದ್ದರು. ಇವತ್ತು ನಮ್ಮನ್ನು ಅಗಲಿ ಅವರು ನಮ್ಮ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಮಾನವ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಏನು ಸಾಧನೆ, ಅವರ ಒಂದು ದಾನ ಧರ್ಮ, ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದ ಏನು ರೀತಿ ಇದೆಯೋ ಅದೆಲ್ಲ ನಮಗೆಲ್ಲ ಒಂದು ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸೇರಿದ ಈ ಒಂದು ನಮ್ಮೆಲ್ಲ ಜನರೇ ಒಂದು ಅದಕ್ಕೆ ಸಾಕ್ಷಿ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನಾವೆಲ್ಲರೂ ಕೋರುವ ಆ ದೇವರು ಅವರ ಆತ್ಮಕ್ಕೆ ಮೋಕ್ಷವನ್ನು ಪ್ರಾಪ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಹತ್ರ ನಾನು ಪ್ರಾರ್ಥಿಸುತ್ತೇನೆ. ಇತ್ತೀಚೆಗೆ ಗುಮ್ಮೆತ್ತು ಬಸದಿಯಲ್ಲಿ ನನ್ನ ಅತ್ತೆ ಮಾವನವರ ಮದುವೆಯ 50ನೇ ವರ್ಷದ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಆ ಕಾರ್ಯಕ್ರಮದಲ್ಲಿರುವಾಗ ಅವರು ಅಸೌಖ್ಯದಲ್ಲಿ ಹಾಸನದ ಆಸ್ಪತ್ರೆಯಲ್ಲಿದ್ದರು. ಈ ವಿಷಯ ಅವರಿಗೆ ಗೊತ್ತಾದ ಕೂಡಲೇ ಅವರು ಆ ಬಸದಿಗೆ ಬಂದು ಯಾವುದೇ ಒಂದು ಅವರು ಸೂಚನೆಯನ್ನು ಕೂಡ ಕೊಡದೆ ವೇದಿಕೆಗೆ ಬಂದು ಮೈಕ ತೆಗೊಂಡು ನನ್ನ ಮಾವ ಮತ್ತು ಅತ್ತೆಯ ಬಗ್ಗೆ, ಅವ್ರಿಗಿರುವ ಒಡನಾಟದ ಬಗ್ಗೆ ಹಾಗೂ ಅವರು ಆ ಬಸದಿಗೆ ಮಾಡಿದಂಥ ಸೇವೆಯ ಬಗ್ಗೆ ಅವರಾಗಿ ಒಂದು ಮಾತಾಡಿದ ರೀತಿ ನೋಡಿದರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಮತ್ತು ಅವರ ಆತ್ಮೀಯತೆಗೆ ಮೊನ್ನೆ ಮಾತಾಡಿದ ಒಂದು ಮಾತುಗಳೇ ಸಾಕ್ಷಿ. ಇಂಥ ಹಲವು ಸಂದರ್ಭಗಳು, ಸನ್ನಿವೇಶಗಳು ನಮ್ಮ ಅಣ್ಣಾಜಿಯವರ ಹತ್ರ ಇತ್ತು. ಅವರ ಆ ಗುಣಗಳು ನಮಗೆಲ್ಲರಿಗೂ ಒಂದು ಅನುಕರಣೀಯ. ಮುಂದಿನ ಸಮಾಜಕ್ಕೆ, ಮುಂದಿನ ಯುವ ಪೀಳಿಗೆಗೆ ಅಣ್ಣಾಜಿಯವರು ಇನ್ನು ನಮಗೆ ನೆನಪು ಮಾತ್ರ. ಆದರೆ ಅವರ ಏನು ನಡೆ ನುಡಿಯಿತು ಅದೆಲ್ಲ ನಮಗೆ ಒಂದು ಆದರ್ಶಪ್ರಾಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇನೆ.